ಮೈಸೂರಿನ ಉದಯಗಿರಿಯ ಗಲಾಟೆಯಾಗಿ ಇಂದಿಗೆ 11 ದಿನಗಳು ಕಳೆದಿರುವಂತದ್ದು. ಸದ್ಯ ಈ ಗಲಾಟೆಗೆ ಮೂಲ ಕಾರಣ ಆಗಿದ್ದಂತಹ ಆ ಒಂದು ವಿವಾದಿತ ಪೋಸ್ಟ್ ಏನಿತ್ತು ಅದನ್ನ ಹಾಕಿದ್ದಾರೆ ಅಂತ ಆರೋಪವನ್ನು ಹೊತ್ತಿರುವಂತಹ ಸತೀಶ್ ಅಲಿಯಾಸ್ ಪಾಂಡುರಂಗಗೆ ಈಗಾಗಲೇ ಜಾಮೀನು ಸಿಕ್ಕಿ ಅವರು ಗೌಪ್ಯ ಸ್ಥಳದಲ್ಲಿ ಇರುವಂತದ್ದು. ಸದ್ಯಕ್ಕೆ 11 ದಿನ ಕಳೆದರೂ ಕೂಡ ಇನ್ನೂ ಪೊಲೀಸ್ ಠಾಣೆಗೆ ಅಂದ್ರೆ ರಕ್ಷಣೆ ನೀಡಬೇಕಾಗಿದ್ದ ಪೊಲೀಸರ ಮೇಲೆಯೇ ಕಲ್ಲು ತೂರಾಟ ನಡೆಸಿದಂತಹ ಅನೇಕರನ್ನು ಕೂಡ ಪೊಲೀಸರು ಗುರುತನ್ನ ಪತ್ತೆ ಹಚ್ಚುವಲ್ಲಿ ವಿಫಲರಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಏನು 17 ಜನರನ್ನ ಬಂಧಿಸಿದ್ದೇವೆ ಅಂತ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಸಿಕ್ಕಿರುವಂತದ್ದು. ಆದ್ರೆ ಅದರಲ್ಲಿ 8 ಜನರ ಲಿಸ್ಟ್ ಅಷ್ಟೇ ನಮಗೆ ಮಾಹಿತಿ ಸಿಕ್ಕಿರುವಂತದ್ದು. ಇನ್ನುಳಿದ 5 ರಿಂದ 8 ಜನರ ಮಾಹಿತಿ ಸಿಕ್ಕಿಲ್ಲ. ಇದು ಒಂದು ಕಡೆ. ಮತ್ತೊಂದು ಕಡೆ ಏನು ಕಲ್ಲು ತೂರಾಟಕ್ಕೂ ಮುನ್ನ ಯಾರು ಮೌಲಿ ಮುಸ್ತಾಕ್ ಒಂದು ಪ್ರಚೋದನಕಾರಿ ಭಾಷಣವನ್ನ ಮಾಡ್ತಾನೆ ಆತನನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ. ಸದ್ಯಕ್ಕೆ ಆತ ತಲೆ ಮರೆಸಿಕೊಂಡಿದ್ದ, ಇನ್ನು ಕೇರಳ ಭಾಗದಲ್ಲಿ ಇದ್ದಾನೆ ಅನ್ನುವ ಮಾಹಿತಿಯೂ ಸಹ ಶಂಕೆಯನ್ನ ಪೊಲೀಸರೇ ವ್ಯಕ್ತಪಡಿಸಿದ್ರು. ಇಷ್ಟು ದಿನ ಕಳೆದ್ರೂ ಕೂಡ ಆತನ ಬಂಧವನ್ನು ಕೂಡ ಆಗಿಲ್ಲ. ಯಾಕೆ ಆಗಿಲ್ಲ? ಅಷ್ಟಕ್ಕೂ ಆತ ಎಲ್ಲಿ ಅಡಗಿದ್ದಾನೆ? ಪೊಲೀಸರಿಗೆ ಆತನ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ವಾ? ಆ ಮುಸ್ತಾಕ್ನ ಜೊತೆ ಇದ್ದಂತಹ ಮುಬಾರಕ್ ಕೂಡ ಸಿಗ್ತಾ ಇಲ್ಲ. ಎಲ್ಲಿ ಇದ್ದಾರೆ ಇವರು ಅನ್ನುವಂತ ಪ್ರಶ್ನೆಗಳು ಸಹ ಸಹಜವಾಗಿ ಕಾಡುತ್ತೆ. ಇದನ್ನ ಹೊರತುಪಡಿಸಿ ಏನು ಕೋರ್ಟ್ನಲ್ಲಿ ವಾದ ವಿವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು ಆರೋಪಿ ಸತೀಶ್ ಅಲಿಯಾಸ್ ಪಾಂಡುರಂಗ ಏನಿದ್ದಾನೆ ಆತನ ಪರವಾದ ಲಾಯರ್ಗೆ ಒಂದು ಮಾತನ್ನ ಹೇಳ್ತಾರೆ. ಏನು ಈತರಿಗೆ ಯಾಕೆ ಜಾಮೀನು ಕೊಡಬೇಕು ಅಂತ ನೀವು ವಾದ ಮಾಡ್ತಾ ಇದ್ದೀರಾ, ಆದ್ರೆ ಯಾಕಾಗಿ ಜಾಮೀನು ಕೊಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಎಎಪಿಗೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಮುಂದಿಡ್ತಾರೆ. ಈ ವಿವಾದಿತ ಪೋಸ್ಟ್ ಯಾವ ರೀತಿಯಲ್ಲಿ ಒಂದು ಧರ್ಮದ ಭಾವನೆಗೆ ಧಕ್ಕೆ ಉಂಟು ಮಾಡುತ್ತೆ, ನನಗೆ ವಿವರಣೆಯನ್ನ ಕೊಡಿ, ಅದನ್ನು ಕೂಡ ಬರವಣಿಗೆಯ ಮೂಲಕ ಲಕೋಟೆಯಲ್ಲಿ ಕೊಡಿ ಅಂತ ಕೂಡ ಕೇಳ್ತಾರೆ. ಆದ್ರೆ ಪೊಲೀಸ್ ಇಲಾಖೆಯವರು ಅದನ್ನ ಕೊಟ್ಟಿದ್ದಾರಾ ಇಲ್ವಾ ಅನ್ನುವಂಥದ್ದು ಮತ್ತೊಂದು ಕಡೆ. ಅಂದ್ರೆ ಸದ್ಯ ಈಗ ಆರೋಪಿಯನ್ನ ಜಾಮೀನು ಮೂಲಕ ಹೊರಗಿರುವಂತದ್ದು. ಆದ್ರೆ ಇಷ್ಟೆಲ್ಲಾ ಘಟನೆ ಆದ್ರೂ ಕೂಡ ಕಲ್ಲು ತೂರಾಟ ನಡೆಸಿದಂತಹ 1000ಕ್ಕೂ ಹೆಚ್ಚು ಜನ ಪುಂಡರೇನಿದ್ದಾರೆ ಅವರ ಬಳಿ ಕೇವಲ ಬೆರಳೆಣಿಕೆಯಷ್ಟನ್ನು ಮಾತ್ರ ಪೊಲೀಸರು ಪತ್ತೆ ಹಚ್ಚಿರುವಂತದ್ದು. ಮಿಕ್ಕವರೆಲ್ಲ ಹಾಗಾದ್ರೆ ಎಲ್ಲಿ ಹೋದ್ರು ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಸಾಮಾನ್ಯವಾಗಿ ರಾಜ್ಯದ ಜನರಲ್ಲಿ ಕಾಡ್ತಾ ಇರುವಂತದ್ದು. ಇದನ್ನ ಮುಂದುವರೆದ ಭಾಗ ಎಂಬಂತೆ ಈಗಾಗಲೇ ರಾಷ್ಟ್ರ ಪ್ರೇಮಿಗಳು, ರಾಷ್ಟ್ರ ಚಿಂತನ ಇರುವಂತಹ ನಾಯಕರು ಈಗಾಗಲೇ ಮೈಸೂರಿನಲ್ಲಿ 24ರಂದು ಮೈಸೂರು ಚಲೋ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿರುವಂತದ್ದು. ಈ ಹಿಂದೆ ರಾಜ್ಯದಲ್ಲಿ ಅನೇಕ ಗಲಭೆಗಳು ಕೂಡ ಇದೇ ರೀತಿಯಲ್ಲಿ ಆಗಿದ್ದಂಥದ್ದು. ಡಿಜೆಯಲ್ಲಿ ಕೆಜೆಯಲ್ಲಿ ಘಟನೆ ಇರಬಹುದು, ಮಂಗಳೂರಿನ ಸಿಎ ಗಲಾಟೆ ಇರಬಹುದು, ಇವೆಲ್ಲವನ್ನು ಕೂಡ ಆಧಾರವಾಗಿ ಇಟ್ಟುಕೊಂಡು ಈಗ ಮೈಸೂರಿನಲ್ಲೂ ಕೂಡ ಮೈಸೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಏನು ರಕ್ಷಣೆ ನೀಡಬೇಕಾಗಿದ್ದ ಪೊಲೀಸರು ಹಾಗೂ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ನಡೆಸಿದಂತಹ ಪುಂಡರನ್ನ ಇನ್ನು ಯಾಕಾಗಿ ಬಂಧನ ಮಾಡಿಲ್ಲ? ಇದೇ ರೀತಿ ಆದ್ರೆ ದೇಶದ ಗತಿ ಏನು, ರಾಜ್ಯದ ಗತಿ ಏನು, ಜನರ ಗತಿ ಏನು? ಶಾಂತವಾಗಿದ್ದಂತಹ ಮೈಸೂರಿನಲ್ಲಿ ಕೆಲವು ನಿಷೇಧಿತ ಸಂಘಟನೆಗಳು ಈ ರೀತಿಯ ದಂಗೆನೆ ಎಬ್ಬಿಸುತ್ತಿದೆ ಅನ್ನುವಂಥದ್ದು ಈ ರಾಷ್ಟ್ರ ಚಿಂತಕರು ಏನಿದ್ದಾರೆ ಇವರ ಆರೋಪಗಳು. ಸದ್ಯಕ್ಕೆ ಈಗ 11 ದಿನ ಕಳೆದರೂ ಕೂಡ ಈ ಗಲಾಟೆಯಾಗಿ ಗುರುತನ್ನ ಪತ್ತೆ ಹಚ್ಚುತ್ತಾ ಇದ್ದೇವೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಆದ್ರೆ ಯಾಕೆ ಇನ್ನು ಅವ್ರನ್ನ ಅರೆಸ್ಟ್ ಮಾಡಿಲ್ಲ? ಅಷ್ಟಕ್ಕೂ ಸಿಸಿಟಿವಿ ಫುಟೇಜ್ಗಳು, ವೈರಲ್ ಆದಂತಹ ವಿಡಿಯೋಗಳು ಇದ್ರೂ ಸಹ ಯಾಕಾಗಿ ಅವರ ಗುರುತುಗಳು ಇನ್ನೂ ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳನ್ನು ಸಹ ಜನಸಾಮಾನ್ಯರಲ್ಲಿ ಕಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಏನು ಉದಯಗಿರಿಯ ಆ ಒಂದು ರಾತ್ರಿ ನಡೆದಂತಹ ಗಲಾಟೆ ಏನಿದೆ ಇದು ಮೈಸೂರನ್ನ ಬೆಚ್ಚಿ ಬೀಳಿಸಿತ್ತು. ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಕಪ್ಪು ಚುಕ್ಕೆಯಾಗಿತ್ತು, ಅಲ್ಲದೆ ಗೃಹ ಇಲಾಖೆಗೂ ಕೂಡ ಒಂದು ಕಪ್ಪು ಚುಕ್ಕೆಯಾಗಿತ್ತು. ರಕ್ಷಣೆ ನೀಡಬೇಕಾಗಿದ್ದ ಪೊಲೀಸ್ ಇಲಾಖೆ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದಂತಹ ಪುಂಡರನ್ನ ಇನ್ನು ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು 1000ಕ್ಕೂ ಹೆಚ್ಚು ಜನ ಅಂತ. ಆದ್ರೆ ಇನ್ನುಳಿದ ಜನರನ್ನ ಯಾಕೆ ಅರೆಸ್ಟ್ ಮಾಡಲಾಗಿಲ್ಲ? ಅಥವಾ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಯಾವುದಾದ್ರೂ ಒತ್ತಡ ಇದೆಯಾ, ಅಥವಾ ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ, ಅಥವಾ ಸಿಸಿಟಿವಿ ಫುಟೇಜ್ ಇರ್ಬೋದು, ವೈರಲ್ ಆದ ವಿಡಿಯೋಗಳಲ್ಲಿ ಅವರ ಮುಖಚರ್ಯೆ ಕಾಣಿಸ್ತಾ ಇಲ್ವಾ, ಅಥವಾ ಬೇರೆ ಯಾವುದಾದ್ರೂ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರಾ ಅನ್ನುವಂತ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಮೈಸೂರಿನ ಕಮಿಷನರ್ ಉತ್ತರವನ್ನ ಕೊಡಬೇಕಾಗುತ್ತೆ. ಸದ್ಯಕ್ಕೆ ಇದೇ 24ರಂದು ಉದಯಗಿರಿ ಗಲಾಟೆಗೆ ಸಂಬಂಧಿಸಿದಂತೆ ಏನು ರಾಷ್ಟ್ರ ಪ್ರೇಮಿಗಳು, ರಾಷ್ಟ್ರ ಚಿಂತಕರು ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ಮಂದಿ ಸೇರಿ ಮೈಸೂರು ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು.